ನಮಸ್ಕಾರ. ಇಂದು ಹನುಮ ಜಯಂತಿ. ಭಕ್ತಿ, ಶಕ್ತಿ, ಧೈರ್ಯದ ಪ್ರತೀಕವಾದ ಹನುಮಂತನ ಜನ್ಮದಿನವನ್ನು ಇಂದು ಆಚರಿಸಲಾಗುತ್ತದೆ. ಹನುಮಂತ ಯಾರು? ವಾನರ ರಾಜ ಕೇಸರಿ ಮತ್ತು ಅಂಜನಾ ದೇವಿಯ ಮಗ. ವಾಯುದೇವನ ಆಶೀರ್ವಾದದಿಂದ ಜನಿಸಿದ ಕಾರಣ ಇವನಿಗೆ ವಾಯುಪುತ್ರ ಕೂಡ ಎಂದು ಕರೆಯಲಾಗುತ್ತದೆ. ನಾವೆಲ್ಲ ಕೇಳಿದ್ದೀವಿ, ಲಕ್ಷ್ಮಣನ ಉಳಿವಿಗಾಗಿ ಹನುಮಂತನು ಸಂಜೀವಿನಿ ತರಲಿಕ್ಕೆಂದು ಪರ್ವತವನ್ನೇ ಎತ್ತಿದನು ಎಂದು. ಪರ್ವತವನ್ನೇ ಎತ್ತಿದನು ಎಂದರೆ ಇದು ಭಕ್ತಿಯಿಂದ ಅಸಾಧ್ಯವಾದದನ್ನು ಸಾಧಿಸುವುದರ ಸಂಕೇತ. ಹಾಗೆಯೇ ಹನುಮಂತನ ಭಕ್ತಿ ತುಂಬ ಗಾಢವಾಗಿರುವಂಥದ್ದು. ಹೇಗೆಂದರೆ, ಒಮ್ಮೆ ಹನುಮಂತ ತನ್ನ ಭಕ್ತಿಯ ಪ್ರದರ್ಶನಕ್ಕಾಗಿ ತನ್ನ ಎದೆಯನ್ನು ಸೀಳಿ ತೋರಿಸಿದಾಗ ಅಲ್ಲಿ ಸೀತಾಮಾತೆ ಮತ್ತು ರಾಮರು ನೆಲೆಸಿದ್ದರು ಎಂಬುದನ್ನು ನಾವು ಕೇಳಿದ್ದೇವೆ. ಹೀಗೆಂದರೇನು? ಎಲ್ಲಿ ಅಪಾರವಾದ ಭಕ್ತಿ ಇರುತ್ತದೆಯೋ, ಎಲ್ಲಿ ಶುದ್ಧ ಮನಸ್ಸಿರುತ್ತದೆಯೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಎಂದು. ಇದು ನಮಗೆ ಹೇಳುವುದೇನು? ನಿಜವಾದ ಭಕ್ತಿ ಎಂದರೆ ದೇವರನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಆರಾಧಿಸುವುದು. ಶುದ್ಧವಾದ ಮನಸ್ಸಿನಲ್ಲಿ ದೇವರು ನೆಲೆಸಿರುವರು ಎಂದು ಅರ್ಥ. ಇಲ್ಲಿ ಹನುಮಾನ್ ಚಾಲೀಸ್ ರಚನೆಯಾದ ಬಗ್ಗೆ ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಒಮ್ಮೆ ತುಳಸಿದಾಸರನ್ನು ಒಬ್ಬ ರಾಜ ತಮ್ಮ ಕಾರಾಗೃಹದಲ್ಲಿ ಬಂದಿಯಾಗಿರಿಸಿದ್ದನು. ಆಗ ತುಳಸಿದಾಸರು ಭಕ್ತಿಪೂರ್ವಕದಿಂದ ಹನುಮಾನ್ ಚಾಲೀಸನ್ನು ರಚಿಸಿದರು. ಹನುಮಂತನ ಕೃಪೆಯಿಂದ ನೂರಾರು ಕೋತಿಗಳು ನಗರಕ್ಕೆ ಬಂದು ಗಲಾಟೆ ಮಾಡಲಾರಂಭಿಸಿದವು. ಆಗ ರಾಜನು ಸಂತ ತುಳಸಿದಾಸರನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡಿದನು. ಇದು ನಮಗೆ ಏನು ಹೇಳುತ್ತದೆ? ಭಕ್ತಿಯ ಶಕ್ತಿಯ ಬಗ್ಗೆ ನಮಗೆ ಇದು ತಿಳಿಸುತ್ತದೆ ಅಲ್ಲವೇ? ಇಂತಹ ಮತ್ತಷ್ಟು ಅದ್ಭುತ ಕಥೆ ಮತ್ತು ಮಾಹಿತಿಗಾಗಿ ನಮ್ಮ ಹ್ಯಾಪಿ ವರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.